ನಮಸ್ತೆ. ಇವತ್ತು ನಾನು ಯಾವ ಥರ ಪ್ರಾಡಕ್ಟ್ ಬಗ್ಗೆನೂ ಡೀಟೇಲ್ಸ್ ಕೊಡಲಿಕ್ಕೆ ಅಂತ ಬಂದಿಲ್ಲ. ಸ್ಮಾಲ್ ಅವೇರ್ನೆಸ್. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 3 ಮಂತ್ಸ್ ಆಯಿತು. ಬಲ್ಕಲ್ಲಿ ನಾನು ಮಾರ್ಕೆಟ್ಗೆ ಹೋಗಿ 300-400 ಪೀಸಸ್ನ ಬಲ್ಕಲ್ಲಿ ಪರ್ಚೇಸ್ ಮಾಡಿ ಅದನ್ನು ಡ್ಯಾಮೇಜಸ್ ಚೆಕ್ ಮಾಡಿ ನಾನು ಹ್ಯಾಂಪರ್ಸ್ ಕ್ರಿಯೇಟ್ ಮಾಡಿ ನನ್ನ ಕ್ಲೈಂಟ್ಸ್ಗೆ ಕೊಡ್ತಾ ಬಂದಿದ್ದೀನಿ ಆ್ಯಸ್ ಆಫ್ ನೌ. ಇನ್ನು ಮ್ಯಾನುಫ್ಯಾಕ್ಚರರ್ಸಿಂದ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ತೊಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಮೋಸ್ಟ್ ಆಫ್ ದೆಮ್ ಏನಾದ್ರು ವೆಡ್ಡಿಂಗ್ ಹತ್ರ ಇದ್ದಾಗ ನೀವೆಲ್ಲರೂ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರೋದು ಮೋಸ್ಟ್ ಆಫ್ ದೆಮ್ ಮಾಡೋ ಅಂಥ ಒಂದು ನಾವೆಲ್ಲರೂ ಮಾಡಿದ್ದೀವಿ ಅದನ್ನು. ಏನಾಗುತ್ತೆ ಅಂದರೆ ಮಾರ್ಕೆಟ್ಗೆ ಹೋಗ್ತೀರಾ, ಈ ಥರದೊಂದು ಐಟಮ್ ನೋಡ್ತೀರಾ, ನಿಮ್ಗೆ ಇಷ್ಟ ಆಯಿತು ತೊಗೊಳ್ತೀರಾ. ಆಲ್ 200-300ನ ಚೆಕ್ ಮಾಡಿ ಅವ್ರು ಕೊಡೋದಿಲ್ಲ. ಅಟ್ ದ ಸೇಮ್ ಟೈಮ್ ನಮಗೂ ಮನೆಗೆ ಬಂದು ಅಥವಾ ಅಲ್ಲೇ ಡ್ಯಾಮೇಜಸ್ನ ನಾವು ಚೆಕ್ ಮಾಡಿ ನಾವು ತೊಗೊಂಡು ಬರೋದು ಇಲ್ಲ, ಮನೆಗೆ ಬಂದ ಮೇಲೆ ಚೆಕ್ ಮಾಡೋದು ಇಲ್ಲ. ನಾವು ಅಕಸ್ಮಾತ್ ಚೆಕ್ ಮಾಡಿದ್ರೂ ಅದನ್ನು ತೊಗೊಂಡೋಗಿ ಈ ಥರ ಡ್ಯಾಮೇಜಸ್ ಇದೆ ಕೊಡಿ, ಬೇರೆ ಪೀಸ್ ಕೊಡಿ ಅಂದರೆ ಖಂಡಿತ ಅವ್ರು ಕೊಡಲಿಕ್ಕೂ ಆಗೋದಿಲ್ಲ, ಕೊಡೋದು ಇಲ್ಲ. ನನಗೊತ್ತು ಪ್ರಕಾರ ನನ್ನ ಅನುಭವದಲ್ಲಿ ಯಾವಾಗಲೂ ಆ ಥರ ಮಾಡೋದಿಲ್ಲ. ನೀವು ಇದಕ್ಕೆ ಆಲ್ಮೋಸ್ಟ್ 90 ಅಥವಾ 100 ರುಪೀಸ್ ಕೊಟ್ಟು ಮಾರ್ಕೆಟಿಂದ ತೊಗೊಂಡು ಬಂದಿದ್ದೀರಾ. ನಿಮ್ಮ 100 ರುಪೀಸ್ ಇದರಲ್ಲಿದೆ. ನೀವು ಇದನ್ನು ಕೊಡ್ತಾ ಇರೋದೇನಕ್ಕೆ ಅಂದರೆ ಒಂದು ಸಿಹಿ ನೆನಪಿಗೋಸ್ಕರ, ನಿಮ್ಮ ರಿಲೇಟಿವ್ಸ್ಗೆ ಒಂದು ಸಿಹಿ ನೆನಪಿರಬೇಕು, ನಿಮ್ಮ ಅಕೇಶನ್ ಅನ್ನೋದಕ್ಕೋಸ್ಕರ ಕೊಡೋದು. ಆವಾಗ ಈ ಥರ ಪ್ರಾಡಕ್ಟ್ಸ್ ಯೂಸ್ಲೆಸ್ ಆಗೋಯ್ತು ಅಂತಂದರೆ ಅಥವಾ ಅದ್ರ ಚಾಮ್ ಅದು ಕಳ್ಕೊಂಡ್ಬಿಟ್ಟಿದೆ ಅಂತ ಅಂದರೆ ಆಬ್ವಿಯಸ್ಲಿ ಅದೊಂದು ಮೂಲೆಗೆ ಹೊಟ್ಟೋಗ್ಬಿಡುತ್ತೆ. ನಾವು 100-200 ತೊಗೊಂಡಾಗ ನನ್ನ ಅನುಭವದಲ್ಲಿ ಆಲ್ಮೋಸ್ಟ್ 20% ಡ್ಯಾಮೇಜ್ ಬರ್ತಾ ಇದೆ. ನೋಡಿ, ನಾನು ಇದನ್ನು 200 ಪೀಸಸ್ ತೊಗೊಂಡಿದ್ದೆ. ಅದರಲ್ಲಿ ಆಲ್ಮೋಸ್ಟ್ 30-35 ಪೀಸಸ್ ಡ್ಯಾಮೇಜ್ ಇದೆ. ಡ್ಯಾಮೇಜ್ ಅಂದರೆ ಈ ಥರ ಫುಲ್ ಕಲರ್ ಹೊಟ್ಟೋಗ್ಬಿಟ್ಟಿದೆ, ಇಲ್ಲ ಅಂತಂದರೆ ಅದು ಟೈಟ್ ಆಗೋಗ್ಬಿಟ್ಟಿದೆ, ಮುಚ್ಚಳ ತೆಗಿಯೋಕ್ಕೆ ಬರೋದಿಲ್ಲ. ಇಲ್ಲಾಂದರೆ ನೋಡಿ, ಇದು ಬ್ರಾಸ್ದು ಇದು ಸರಿನೇ ಇಲ್ಲ, ಈ ಥರದ್ದು ಇದ್ದೇ ಇರುತ್ತೆ. ಅಟ್ ವಜ್ರಕಾಯ ನಾವು 100% ಒಂದೊಂದು ಕ್ವಾಲಿಟಿನೂ ಚೆಕ್ ಮಾಡಿ ಅದೆಷ್ಟೇ % ರಿಜೆಕ್ಷನ್ ಇರ್ಬೋದು, ಮೇ ಬಿ 30 ಪೀಸಸ್ 40 ಪೀಸಸ್ ಎಷ್ಟೇ ರಿಜೆಕ್ಟ್ ಆದರೂ ಖಂಡಿತ ಅದನ್ನು ನಮ್ಮ ಕಸ್ಟಮರ್ಸ್ಗೆ ನಾವು ಕೊಡೋದಿಲ್ಲ. ನಿಮ್ಮ ವ್ಯಾಲ್ಯೂ ಫಾರ್ ಮನಿ ಅಟ್ ದ ಸೇಮ್ ಟೈಮ್ ನೀವು ಅದನ್ನು ಕೊಟ್ಟಾಗ ಅದು 100% ನಿಮ್ಮ ರಿಲೇಟಿವ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ಅದು ಇಷ್ಟನೂ ಆಗಬೇಕು, ಯೂಸ್ಫುಲ್ ಆಗೂ ಇರಬೇಕು. ಅಂಥ ಗಿಫ್ಟ್ಸ್ನೇ ನಾವು ಕ್ಯೂರೇಟ್ ಮಾಡ್ತೀವಿ ಹೊರತು ವೇಸ್ಟಾಗಿ ಒಂದು ಮೂಲೆ ಗುಂಪಾಗುವಂಥ ಪ್ರಾಡಕ್ಟ್ಸ್ನ ನಾವು ಲಾಂಚ್ ಮಾಡೋದೇ ಇಲ್ಲ. ವಿ ಅಶ್ಯೂರ್ ಯು ಫಾರ್ ದ ಬೆಸ್ಟ್ ಗಿಫ್ಟ್ ಆ್ಯಂಡ್ ಬೆಸ್ಟ್ ಮೆಮೊರೀಸ್. ಥ್ಯಾಂಕ್ ಯು.